ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2 ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ 30 ಹಣ ಮತ್ತು ಸಾಲ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಒಂದು ತರಗತಿ HSTR, TET, GPSTR, KPSC, PDO, PC, PSI, ಗ್ರೂಪ್ ಸಿ ಮುಂತಾದ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪಠ್ಯಪುಸ್ತಕಗಳೆಂದರೆ 6ರಿಂದ 12ನೇ ತರಗತಿ ಗೌರ್ಮೆಂಟ್ಸ್ ಬುಕ್ಸನ್ನು ನಾವು ಸಂಪೂರ್ಣವಾಗಿ ಅಧ್ಯಾಯವಾರು ಲೆಸನ್ ವೈಸ್ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ತರಗತಿಯನ್ನು ಮಿಸ್ ಮಾಡದೆ ಹಣ ಮತ್ತು ಸಾಲ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಅಭ್ಯಾಸಗಳು: ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ. ಸಂಸ್ಕೃತ ಭಾಷೆಯ ರೂಪ್ಯ ಪದದಿಂದ ಬಂದಿದೆ. ಎರಡನೇ ಪ್ರಶ್ನೆ, ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿದೆ. ಚೆಕ್ಗಳು ಬ್ಯಾಂಕ್ ಹಣದ ಸಾಧನವಾಗಿದೆ. ಮೂರನೇ ಪ್ರಶ್ನೆ, ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವಿನಿಮಯ ಬ್ಯಾಂಕುಗಳು ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಏಪ್ರಿಲ್ 1, 1935ರಲ್ಲಿ ಸ್ಥಾಪಿಸಲಾಯಿತು. ಐದನೇ ಪ್ರಶ್ನೆ, ಜಪಾನ್ ದೇಶದ ಹಣವನ್ನು ಯೆನ್ ಎಂದು ಕರೆಯುತ್ತಾರೆ. ಆರನೇ ಪ್ರಶ್ನೆ, ಭಾರತ ಸರ್ಕಾರ 14 ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ ರಲ್ಲಿ ರಾಷ್ಟ್ರೀಕರಿಸಿತು. 1969ರಲ್ಲಿ ರಾಷ್ಟ್ರೀಕರಿಸಿತು. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿ ಎಂದರೇನು? ಪುರಾತನ ಕಾಲದಲ್ಲಿ ಜನರು ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಇಂತಹ ಪದ್ಧತಿಯನ್ನು ವಸ್ತು ವಿನಿಮಯ ಪದ್ಧತಿ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಹಣದ ಅರ್ಥವನ್ನು ತಿಳಿಸಿ. ರಾಬರ್ಟ್ಸನ್ ಪ್ರಕಾರ, ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ. ಭಾರತದ ಕೇಂದ್ರ ಬ್ಯಾಂಕು ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಆಗಿದೆ. ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ವಿವರಿಸಿ. ಹಣದ ಕಾರ್ಯಗಳನ್ನು ಮುಖ್ಯವಾಗಿ 3 ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು, ಪೂರಕ ಕಾರ್ಯಗಳು, ಇತರ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳಲ್ಲಿ ಮತ್ತೆ 2 ವಿಧಗಳಿವೆ: ವಿನಿಮಯ ಮಾಧ್ಯಮ ಅಥವಾ ಸಂದಾಯದ ಸಾಧನ, ಮೌಲ್ಯಮಾಪನ. ಪೂರಕ ಕಾರ್ಯಗಳಲ್ಲಿ ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ, ಮೌಲ್ಯ ವರ್ಗಾವಣೆ ಅಥವಾ ಕೊಳ್ಳುವ ಶಕ್ತಿಯ ವರ್ಗಾವಣೆ. ಇತರ ಕಾರ್ಯಗಳಲ್ಲಿ ಸಾಲದ ತಳಹದಿ, ಬಂಡವಾಳದ ಉತ್ಪಾದಕತೆ ಹೆಚ್ಚಳ. ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ. ಕೈಗಾರಿಕಾ ಬ್ಯಾಂಕುಗಳು, ವಿನಿಮಯ ಬ್ಯಾಂಕುಗಳು, ಉಳಿತಾಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಭೂ ಅಡಮಾನ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು. ವಾಣಿಜ್ಯ ಬ್ಯಾಂಕುಗಳಲ್ಲಿ ಚಾಲ್ತಿ ಖಾತೆ, ಉಳಿತಾಯ ಖಾತೆ, ಮುದ್ದತಿ ಅಥವಾ ವಾಯಿದೆ ಠೇವಣಿಗಳು, ಕಾಲಾವಧಿ ಠೇವಣಿಗಳು ಎಂದು ವಿವಿಧ ಬ್ಯಾಂಕುಗಳನ್ನು ನಾವು ನೋಡಬಹುದು. ಆರನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಿ. ಮೊದಲನೇ ಕಾರ್ಯ, ನೋಟು ಚಲಾವಣೆಯ ಏಕಸ್ವಾಮ್ಯ. ಭಾರತೀಯ ರಿಸರ್ವ್ ಬ್ಯಾಂಕ್ ರೂಪಾಯಿ 2 ಮತ್ತು ಅದರ ಮೇಲ್ಪಟ್ಟು ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯವನ್ನು ಪಡೆದಿದೆ. ಅಲ್ಲದೆ 1 ರೂಪಾಯಿಯ ನೋಟನ್ನು ಸರ್ಕಾರದ ಪರವಾಗಿ RBI ಮುದ್ರಿಸಿ ಚಲಾಯಿಸುತ್ತದೆ. 1 ಹಾಗೂ 2 ರೂಪಾಯಿ ನಾಣ್ಯ ಚಲಾವಣೆಗೆ ತರುವ ಹಕ್ಕು ಕೇಂದ್ರ ಸರ್ಕಾರಕ್ಕಿದೆ. ಎರಡನೇ ಕಾರ್ಯ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸ್ವೀಕರಿಸುತ್ತದೆ. ಇದು ಸರ್ಕಾರದ ಪರವಾಗಿ ತೆರಿಗೆಗಳು ಮತ್ತು ಇತರೆ ದರಗಳ ಹಣವನ್ನು ಸಂಗ್ರಹಿಸುತ್ತದೆ. ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. RBI ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಿಸುತ್ತದೆ.
ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿ ಸೌಲಭ್ಯವನ್ನು ಒದಗಿಸಿದೆ. 6ನೇ ಕಾರ್ಯ ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. RBI ಸಾಲದ ನಿಯಂತ್ರಣ ಮತ್ತು ವಿಸ್ತರಣೆಗೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ವಿಧಾನಗಳೆರಡನ್ನೂ ಬಳಸುತ್ತದೆ. ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಕಷ್ಟು ವಿನಿಮಯ ಸಂಗ್ರಹವು ವಿದೇಶಿ ವಿನಿಮಯ ದರಗಳನ್ನು ಕಾಪಾಡಲು ಸಹಕರಿಸಲಿದೆ. ವಿದೇಶಿ ವಿನಿಮಯ ದರಗಳಲ್ಲಿನ ನ್ಯಾಯವಲ್ಲದ ಏರಿಳಿತಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಪರಿಸ್ಥಿತಿಗಳನ್ನು ಅವಲಂಬಿಸಿ RBI ವಿದೇಶಿ ಹಣಗಳನ್ನು ಕೊಳ್ಳಲು ಮತ್ತು ಮಾರಲು ಮುಂದಾಗಬಹುದು. ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣ ಮತ್ತು ಹಣಕಾಸಿನ ಸ್ಥಿತಿಗತಿಗಳು, ರಾಜ್ಯ ಹಣಕಾಸುಗಳು, ಅಂಕಿಅಂಶಗಳ ಕಿರುಹೊತ್ತಿಗೆ ಮುಂತಾದವುಗಳನ್ನು ಸಹ ಪ್ರಕಟಿಸುತ್ತದೆ. ಅಲ್ಲದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೃಷಿಗಾಗಿ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ. ನಬಾರ್ಡ ಮೂಲಕ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸು ಸೌಲಭ್ಯಗಳನ್ನು ಒದಗಿಸುತ್ತದೆ. ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಜನರಲ್ಲಿ ಬ್ಯಾಂಕಿಂಗ್ ವ್ಯವಹಾರದ ಹವ್ಯಾಸವನ್ನು ಅಭಿವೃದ್ಧಿಗೊಳಿಸುವ ಮೂಲಕ ಉಳಿತಾಯವನ್ನು ಸಾಂಸ್ಥಿಕರಣಗೊಳಿಸಿದೆ. ಹೆಚ್ಚಿನ ಪ್ರಶ್ನೋತ್ತರಗಳು. ಹಣ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ. ಇಂಗ್ಲಿಶಿನ ಮನಿ ಎಂಬ ಪದವು ರೋಮನ್ ಭಾಷೆಯ ಮೊನೆಟ್ ಜುನೋ ಎಂಬ ಪದದಿಂದ ಬಂದಿದೆ. ಭಾರತೀಯ ರೂಪಾಯಿಯು ರೂಪ್ಯ ಪದದಿಂದ ಬಂದಿದೆ. ಸಂಸ್ಕೃತದ ರುಪ್ಯ ಪದದಿಂದ ಬಂದಿದೆ. 3ನೇ ಪ್ರಶ್ನೆ. ರುಪ್ಯ ಪದದ ಅರ್ಥ. ಬೆಳ್ಳಿ ನಾಣ್ಯ. 4ನೇ ಪ್ರಶ್ನೆ. ಹಣದ ವಿಕಾಸದಲ್ಲಿನ ಹಂತಗಳನ್ನು ತಿಳಿಸಿರಿ. ವಸ್ತು ವಿನಿಮಯ ಪದ್ಧತಿ, ವಸ್ತು ರೂಪದ ಹಣ, ಲೋಹದ ಹಣ, ಕಾಗದ ಹಣ, ಬ್ಯಾಂಕ್ ಹಣ, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್. 5ನೇ ಪ್ರಶ್ನೆ. ಹಣದ ವಿಕಾಸದ ಪ್ರಾರಂಭದ ಹಾಗೂ ಪುರಾತನ ಹಂತ ವಸ್ತು ವಿನಿಮಯ ಪದ್ಧತಿ. ವಸ್ತು ರೂಪದ ಹಣಗಳಿಗೆ ಉದಾಹರಣೆ ನೀಡಿ. ಪ್ರಾಚೀನ ಕಾಲದಲ್ಲಿ ವಸ್ತುರೂಪದ ಹಣಗಳೆಂದರೆ ಗ್ರೀಸ್ನಲ್ಲಿ ಹಸು ಎಂದು ಗುರುತಿಸಲಾಗಿತ್ತು, ರೋಮ್ನಲ್ಲಿ ಕುರಿ, ಚೀನಾದಲ್ಲಿ ಹಲ್ಲುಗಳು ಇತ್ಯಾದಿ. ಶಾಸನಬದ್ಧವಾದ ಹಣದ ವಿಧ ಯಾವುದು? ನೋಟುಗಳನ್ನು ಶಾಸನಬದ್ಧವಾದ ಹಣದ ವಿಧ ಎಂದು ಕರೆಯುತ್ತಾರೆ. ನೋಟುಗಳು ಅಥವಾ ಕಾಗದ ಹಣ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. 2022ರಲ್ಲಿ TETಯಲ್ಲಿ ಚೀನಾದ ನಾಣ್ಯ ಯಾವುದು ಅಂಥೇಳಿ ಪ್ರಶ್ನೆ ಬಂದಿದೆ. ಶಾಸನಬದ್ಧ ಹಣಗಳಿಗೆ ಉದಾಹರಣೆಗಳನ್ನು ನೀಡಿ. ಭಾರತದ ನಾಣ್ಯ ರೂಪಾಯಿ, USA ಡಾಲರ್, UK ಪೌಂಡ್, ಜರ್ಮನಿ ಮಾರ್ಕ್, ಜಪಾನ್ ಯೆನ್, ಚೀನಾ ಯಾನ್. 9ನೇ ಪ್ರಶ್ನೆ. ಚೆಕ್ಕುಗಳು, ಡ್ರಾಫ್ಟ್ಗಳು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡುಗಳು ಹಣಕ್ಕೆ ಉದಾಹರಣೆಗಳಾಗಿವೆ. ಬ್ಯಾಂಕ್ ಹಣಕ್ಕೆ ಉದಾಹರಣೆಗಳಾಗಿವೆ. 10ನೇ ಪ್ರಶ್ನೆ. ಅನೌಪಚಾರಿಕ ಸಾಲ ವಲಯದ ವಿವಿಧ ಹೆಸರುಗಳಿಂದ ಕರೆಯಲಾಗುವ ಲೇವಾದೇವಿಗಾರರನ್ನು ತಿಳಿಸಿ. ಶ್ರಾಫರು, ಮಹಾಜನರು, ಶೇಠರು, ಸಾಹುಕಾರರು, ಚೆಟ್ಟಿಯಾರರು ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತಿದೆ. 11ನೇ ಪ್ರಶ್ನೆ. 1980ರಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ಸರ್ಕಾರವು ರಾಷ್ಟ್ರೀಕರಣ ಮಾಡಿತು. 6 ವಾಣಿಜ್ಯ ಬ್ಯಾಂಕುಗಳನ್ನು ಸರ್ಕಾರವು ರಾಷ್ಟ್ರೀಕರಣ ಮಾಡಿತು. 12ನೇ ಪ್ರಶ್ನೆ. ಬ್ಯಾಂಕ್ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ. ಬ್ಯಾಂಕ್ ಎಂಬ ಪದವು ಇಟಲಿ ಭಾಷೆಯ ಬ್ಯಾಂಕೋ ಪದದಿಂದ ಬಂದಿದೆ. ಬ್ಯಾಂಕೋ ಎಂದರೆ ಬೆಂಚು ಎಂದರ್ಥ. ಕೆಲವರು ಇದು ಜರ್ಮನ್ ಭಾಷೆಯ ಬ್ಯಾಂಕ್ ಪದದಿಂದ ಬಂದಿದೆ ಎನ್ನುತ್ತಾರೆ. ಬ್ಯಾಂಕ್ ಅಂದರೆ ಕೂಡು ಬಂಡವಾಳ ನಿಧಿ ಅಥವಾ ಒಂದು ಸಾಮಾನ್ಯ ನಿಧಿ ಎಂದು ಕರೆಯಲಾಗುತ್ತದೆ. ತುಂಬ ರಿಪೀಟೆಡ್ ಕ್ವೆಶ್ಚನ್. TET ಮತ್ತು CETಯಲ್ಲಿ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವಾಗ ರಾಷ್ಟ್ರೀಕರಿಸಲಾಯಿತು? ಜನವರಿ 1, 1949ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಿಸಲಾಯಿತು. ಅತಿ ಪುರಾತನ ಕೇಂದ್ರ ಬ್ಯಾಂಕು ಯಾವುದು? ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್. ಇದನ್ನು 1668ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ. ಬ್ರಿಟನ್ನಿನ ಕೇಂದ್ರ ಬ್ಯಾಂಕು ಯಾವುದು? ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇದನ್ನು 1694ರಲ್ಲಿ ಸ್ಥಾಪಿಸಲಾಯಿತು. USA ಕೇಂದ್ರ ಬ್ಯಾಂಕು ಯಾವುದು ಮತ್ತು ಯಾವಾಗ ಸ್ಥಾಪಿಸಲಾಯಿತು? ಫೆಡರಲ್ ರಿಸರ್ವ್ ಸಿಸ್ಟಮ್.
ಇದನ್ನು 1913ರಲ್ಲಿ ಸ್ಥಾಪಿಸಲಾಯಿತು. 17ನೇ ಪ್ರಶ್ನೆ. ವ್ಯವಹಾರಿ ಸಂಸ್ಥೆಗಳು, ವ್ಯಾಪಾರಗಾರರು ಮತ್ತು ಸಾರ್ವಜನಿಕ ಅಧಿಕಾರಸ್ಥರು ತೆರೆದಿರುವ ವಾಣಿಜ್ಯ ಬ್ಯಾಂಕಿನ ಖಾತೆ ಯಾವುದು? ಚಾಲ್ತಿ ಖಾತೆ ಠೇವಣಿಗಳು. 18ನೇ ಪ್ರಶ್ನೆ. ಪದೇ ಪದೇ ಬ್ಯಾಂಕಿನ ವ್ಯವಹಾರವನ್ನು ನಡೆಸಲು ಸಹಾಯಕವಾಗುವ ಖಾತೆ ಯಾವುದು? ಚಾಲ್ತಿ ಖಾತೆ ಠೇವಣಿಗಳು. ಟಿಇಟಿಗೆ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ಒಂದು ದಿನದಲ್ಲಿ ಎಷ್ಟು ಬಾರಿ ಬೇಕಾದರೂ ಉಪಯೋಗಿಸುವಂತಹ ಖಾತೆಯಾಗಿದೆ. 19ನೇ ಪ್ರಶ್ನೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಯಾವಾಗ ಸ್ಥಾಪನೆಯಾದವು? 1976ರಲ್ಲಿ ಸ್ಥಾಪನೆಯಾದವು. ಈ ಒಂದು ಪ್ರಶ್ನೆ ಕೂಡ 2017ರ GPSTR 6-8 ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಲಾಗಿತ್ತು. 20ನೇ ಪ್ರಶ್ನೆ. ನಿರ್ದಿಷ್ಟ ಅವಧಿಗಾಗಿ ತೆರೆದ ಠೇವಣಿಗಳನ್ನು ಡ್ಯಾಶ್ ಠೇವಣಿಗಳೆಂದು ಕರೆಯುತ್ತಾರೆ. ಕಾಲಾವಧಿ ಠೇವಣಿಗಳು ಅಥವಾ ವಾಯಿದೆ ಠೇವಣಿಗಳು ಎಂದು ಕರೆಯುತ್ತಾರೆ. ಉದಾಹರಣೆ: ಶಿಕ್ಷಣಕ್ಕಾಗಿ ಮತ್ತು ಮಕ್ಕಳ ಮದುವೆಗಾಗಿ, ಇನ್ನಿತರ ಒಳ್ಳೆಯ ಕೆಲಸಕ್ಕಾಗಿ ಇಂತಿಷ್ಟು ವರ್ಷಗಳ ಕಾಲ ಒಮ್ಮೆ ಬ್ಯಾಂಕ್ಗಳಲ್ಲಿ ಠೇವಣಿಗಳನ್ನು ಇಡುವುದನ್ನು ನಾವು ಕಾಲಾವಧಿ ಠೇವಣಿಗಳು ಅಂಥೇಳಿ ಕರಿತೇವೆ. ಗ್ರಾಹಕರು ತಮ್ಮ ಚಾಲ್ತಿ ಆದಾಯದ ಒಂದು ಭಾಗವನ್ನು ಉಳಿತಾಯ ಮಾಡುವುದಕ್ಕಾಗಿ ತೆರೆದಿರುವಂತಹ ಖಾತೆ ಯಾವುದು? ಉಳಿತಾಯ ಖಾತೆ ಠೇವಣಿಗಳು. ಸಾಟಿ ವಿನಿಮಯ ಪದ್ಧತಿಯಲ್ಲಿ ವಸ್ತುಗಳ ಬದಲಿಗೆ ಡ್ಯಾಶ್ ವಿನಿಮಯ ಮಾಡಲಾಗುತ್ತಿತ್ತು. ವಸ್ತುಗಳನ್ನು ವಿನಿಮಯ ಮಾಡಲಾಗುತ್ತಿತ್ತು. ಹಣದುಬ್ಬರವು ಹಣದ ಪೂರೈಕೆಯು ಸರಕು ಸೇವೆಗಳ ಪೂರೈಕೆಗಿಂತ ಡ್ಯಾಶ್ ಇದ್ದಾಗ ಸಂಭವಿಸುತ್ತದೆ, ಕಡಿಮೆ ಇದ್ದಾಗ ಸಂಭವಿಸುತ್ತದೆ. ಇಲ್ಲಿಯವರೆಗೂ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.